ಲೋಕಸಭಾ ಚುನಾವಣೆ ಇದ್ದಾಗ ಉತ್ತರ ಕರ್ನಾಟಕ ಪ್ರವಾಸ ಮಾಡಿದ್ದಾರೆ ಹೊರತು ಆ ಭಾಗದ ಅಭಿವೃದ್ಧಿಗೋಸ್ಕರ ಹಣವನ್ನು ಕೂಡ ನೀಡದೇನೆ, ಆ ಭಾಗದ ನೀರಾವರಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳದೇನೆ, ಸದನ ನಡೆದರೂ ಸಹ ಬೇರೆ ಬೇರೆ ವಿಚಾರಗಳನ್ನು ಕೈಗೆತ್ತಿಕೊಳ್ತಾರೆ. ಆದರೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆನೂ ಕೂಡ ಆಗೋದಿಲ್ಲ. ಈ ರೀತಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ತಾತ್ಸಾರ ಮನೋಭಾವನೆ ಏನಿದೆ, ಇವತ್ತು ಉತ್ತರ ಕರ್ನಾಟಕದ ಜನತೆಗೆ ಅನ್ಯಾಯ ಆಗ್ತಾ ಇದೆ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಅಭಿವೃದ್ಧಿನೂ ಕೂಡ ಕುಂಠಿತವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ಭಾಗದ ಜನರಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಆ ಭಾಗದ ಜನರು ಕೂಡ ಮಾತನಾಡ್ತಾ ಇದ್ದಾರೆ. ನೋಡ್ರಿ, ಪ್ರತ್ಯೇಕ ಸಚಿವಾಲಯ ಇರಲಿ. ಇದೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಅದೆಷ್ಟು ಬಾರಿ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿದ್ರು, ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿದ್ರು. ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಎಷ್ಟು ಸಾವಿರ ಕೋಟಿಯನ್ನು ಕೊಟ್ಟಿದ್ರು. ಇವತ್ತು ಅನುಭವ ಮಂಟಪದ ಅಭಿವೃದ್ಧಿಗೆ 500 ಕೋಟಿಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ, BJP ಸರ್ಕಾರ ಇದ್ದಾಗ. ಅದನ್ನು ಕೂಡ ಇವತ್ತು ಅಭಿವೃದ್ಧಿ ಆಗದ ರೀತಿಯಲ್ಲಿ ತಡೆ ಹಿಡಿದಿರ್ತಕ್ಕಂಥದ್ದು ಕೂಡ ನಾವು ಕೇಳ್ತಾ ಇದ್ದೇವೆ. ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ನಾಡಿನ ಜನರ ಪಾಲಿಗೆ ಇವತ್ತು ಮರಣ ಶಾಸನವನ್ನು ಬರೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಮಾಡದೇ ಇರ್ತಕ್ಕಂಥದ್ದು ಅನ್ಯಾಯ ಮಾಡ್ತಾ ಇದ್ದಾರೆ. ನೋಡಿ, ನಾನು ಬಳ್ಳಾರಿ ಪಾದಯಾತ್ರೆ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ರಾಜ್ಯದ ಎಲ್ಲ ನಮ್ಮ ಶಾಸಕ ಮಿತ್ರರಲ್ಲಿ, ಸಂಸದರಲ್ಲಿ ಎಲ್ಲರೂ ನಾನು ವಿನಂತಿಯನ್ನು ಮಾಡಿದ್ದೇನೆ. ನನ್ನನ್ನು ಕೂಡ ಎಲ್ರಿಗೂ ದೂರವಾಣಿ ಕರೆ ಮಾಡಿದ್ದೇನೆ. ನಮ್ಮ ಆದ್ಯತೆ ಇವತ್ತು ಸದಸ್ಯತ್ವ ಅಭಿಯಾನ. ಮುಂದಿನ ಒಂದೂವರೆ ತಿಂಗಳು ನಾವು ಸದಸ್ಯತ್ವ ಅಭಿಯಾನವನ್ನು ಈ ತಿಂಗಳು 2ನೇ ತಾರೀಕೇನು ಪ್ರಧಾನಮಂತ್ರಿಗಳು ಚಾಲನೆ ನೀಡಿದ್ದಾರೆ. ಈ ತಿಂಗಳು 25ನೇ ತಾರೀಕು ಮೊದಲ ಹಂತದ ಸದಸ್ಯತ್ವ ಅಭಿಯಾನ. ತದನಂತರದಲ್ಲಿ 2ನೇ ಹಂತ 1ನೇ ತಾರೀಕಿಂದ, ಅಕ್ಟೋಬರ್ 1ನೇ ತಾರೀಕಿಂದ 15ನೇ ತಾರೀಕು 2ನೇ ಹಂತದ ಸದಸ್ಯತ್ವ ಅಭಿಯಾನ ಆಗ್ತದೆ. ಈ ಸಮಯದಲ್ಲಿ ಯಾವುದೇ ಪಾದಯಾತ್ರೆ ನಾವು ಯಾವುದೇ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ದೆಹಲಿ ವರಿಷ್ಠತೆ ಕೆಲವು ವಿಚಾರಗಳು ಚರ್ಚೆ ಮಾಡಿದ್ದೇವೆ ಪಾದಯಾತ್ರೆ ಬಗ್ಗೆ. ಸದಸ್ಯತ್ವ ಅಭಿಯಾನ ನಂತರದಲ್ಲೇ ಈ ಕಾರ್ಯಕ್ರಮದ ಬಗ್ಗೆ ನಾವು ಚಿಂತನೆ ಮಾಡ್ತೇವೆ.